ಬಳ್ಳಾರಿಯಿಂದ ರವಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಸರ್. ಕೇಳಿ, ಡಾಕ್ಟರ್ ಇದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್ ನನ್ನ ವಯಸ್ಸು 23 ಸರ್, ಮದುವೆ ಆಗಿಲ್ಲ. ಹೇಳಿ ರವಿ. ಇದೆ ಸರ್, ನನ್ಗೆ 4ರಿಂದ 4.25 ಇಂಚ್ ಇದೆ, ಸುತ್ತಳತೆನೂ ಕಡಿಮೆ ಇದೆ. ನಾನು ಆಕ್ಚುಲಿ ಒಂದು ಹ್ಯಾಬಿಟ್ ಇತ್ತು, ಹಸ್ತಮೈಥುನ ಮಾಡ್ಕೊತಿದ್ದೆ ಸರ್. ನಾನು 17 ಏಜ್ ಇಂದಾನೇ ಮಾಡ್ತಿದ್ದೆ. ಈಗ ಲಾಸ್ಟ್ 1 ಇಯರ್ ಇಂದ ಬಿಟ್ಟಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಅನಿಸ್ತು ನನಗೆ, ಯಾಕೋ ಡೌಟ್ ಬಂದು ಬಿಟ್ಟಿದ್ದೀನಿ ಸರ್, ಅದು ಮಾಡ್ತಾ ಇಲ್ಲ. ಗುಡ್ ಗುಡ್. ಅವಾಗ ಸ್ವಪ್ನ ಸ್ಖಲನ ಆಗ್ತಿರುತ್ತೆ ಸರ್. ನೋಡಿ, ಸ್ವಪ್ನದಲ್ಲೂ ಸ್ವಲ್ಪ ವೆರಿ ಫಾಸ್ಟ್ ಆಗಿ ಇದಾಗುತ್ತೆ, ಅದು ಆ ತರ ಫೀಲಿಂಗ್. ಈಗ ನೋಡಿ, ಈ ಚಿಕ್ಕ ಶಿಶ್ನು ಅಥವಾ ಅತಿ ಚಿಕ್ಕ ಶಿಶ್ನು ಬಗ್ಗೆ ನಾವು ಸಾಕಷ್ಟು ಮಾತಾಡಿದೀವಿ. ನಿಜ, ಈ ಶಿಶ್ನು ಚಿಕ್ಕದಾಗಿದ್ದಾಗ ಅದನ್ನ ದಪ್ಪ ಉದ್ದ ಮಾಡ್ಲಿಕ್ಕೆ, ಲೆಂತ್ ಗರ್ತ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಹಲವಾರು ಟೆಕ್ನಿಕ್ ಹೇಳ್ಕೊಟ್ಟಿದೀವಿ. 10 ಟೆಕ್ನಿಕ್ ಹೇಳ್ಕೊಟ್ಟಿದೀವಿ. ಅದನ್ನ ಸಮಯದ ಅಭಾವದಿಂದ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಮೊದಲನೇದು ಅಂತಂದ್ರೆ ವ್ಯಾಕ್ಯೂಮ್ ಪಂಪ್ ಬಳಕೆ, ಎರಡನೇದು ಅಂತಂದ್ರೆ PRP ಇಂಜೆಕ್ಷನ್, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್, ಮೂರನೇದು ಅಂದ್ರೆ ಜೆಲ್ಕಿಂಗ್ ಡಿವೈಸು, ಸ್ಟ್ರೆಚ್ ಮಾಡೋದು, ನಾಲ್ಕನೇದು ವೆಯ್ಟ್ಸ್ ಹಾಕೋದು, ಐದನೇದು ಕೆಲವಾರು ಲೇಪನಗಳನ್ನ ಹಚ್ಚಿ ಅದನ್ನ ಉದ್ದ ಮಾಡೋದು ಅಂತಂದ್ರೆ